ನಮಸ್ಕಾರ ಎಲ್ಲರಿಗೂ. ಮೈಸೂರು ಕಿಚನ್ಗೆ ಸ್ವಾಗತ. ಇವತ್ತು ನಾನು ಏನು ಮಾಡಿ ತೋರಿಸ್ತಾ ಇದ್ದೀನಿ ಅಂದರೆ ಚಪಾತಿ ಜೊತೆಗೆ ಒಂದು ಹೆಲ್ದಿಯಾದಂತಹ ಪಲ್ಯನ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಮಾಡೋದಕ್ಕೆ ಬರೀ 10 ನಿಮಿಷ ಸಾಕು. ಮೆಂತ್ಯ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಾನಿಲ್ಲಿ ಸುಮಾರು ಒಂದು 7-8 ಕಟ್ಟನ್ನು ತೊಗೊಂಡು ಇದನ್ನು ಚೆನ್ನಾಗಿ ನೀರಿನಲ್ಲಿ ತೊಳೆದು ನಾನು ಇದನ್ನು ರೆಡಿ ಮಾಡಿದ್ದೀನಿ. ಅಂದರೆ ನೀರಿನಲ್ಲಿ ಒಂದು 3-4 ಸಲ ಇದನ್ನು ವಾಶ್ ಮಾಡಿದ್ದೀನಿ. ನಂತರ ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಯಾವುದೆಂದರೆ ನಾನು ಒಂದು 2 ದಪ್ಪ ಈರುಳ್ಳಿ ತೊಗೊಂಡು ಸಣ್ಣದಾಗಿ ಕಟ್ ಮಾಡಿದ್ದೀನಿ. ಮತ್ತು ಹಸಿಮೆಣಸಿನಕಾಯಿ, ತೆಂಗಿನ ತುರಿ ಸ್ವಲ್ಪ ಚಿಕ್ಕದಾಗಿ ತುರಿಬೇಕಾಗತ್ತೆ. ನಂತರ ಬೆಳ್ಳುಳ್ಳಿನೂ ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಒಗ್ಗರಣೆಗೆ ನಾನಿಲ್ಲಿ ಸಾಸಿವೆ ಮತ್ತು ಕಡಲೆಬೇಳೆನ ತೊಗೊಂಡಿದ್ದೀನಿ. ಇದು ಮಾಡೋದಕ್ಕೆ ಈಸಿ ಅಂತ ಹೇಳಿದೆ. ಮತ್ತು ಜೊತೆಗೆ ಇದು ಇಂಪಾರ್ಟೆಂಟ್ ಒಂದು ಐಟಮ್ ಇದೆ, ಏನಂದರೆ ಕಡಲೆ ಹಿಟ್ಟು. ಈ ಹುರಿಗಡಲೆ ಹಿಟ್ಟನ್ನು ನಾನು ಒಂದು 2 ಸ್ಪೂನ್ನ ತೊಗೊಂಡಿದ್ದೀನಿ. ಹೆಲ್ದಿಯಾದಂತಹ ಮೆಂತ್ಯ ಸೊಪ್ಪಿನ ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ ಮೊದಲಿಗೆ 2 ಸ್ಪೂನ್ ಎಣ್ಣೆನ ತೊಗೊಂಡಿದ್ದೀನಿ. ಎಣ್ಣೆ ಕಾದ ನಂತರ 1 ಸ್ಪೂನ್ ಸಾಸಿವೆ, 1 ಸ್ಪೂನ್ ಕಡಲೆಬೇಳೆ, ಎರಡೂ ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಉದ್ದಿನಬೇಳೆನೂ ಕೂಡ ನಾವು ಸೇರಿಸ್ಬೋದು, ಅದು ಕೂಡ ರುಚಿ ಕೊಡುತ್ತೆ. ಆದರೆ ನಾನಿಲ್ಲಿ ಸಾಸಿವೆ ಮತ್ತು ಕಡಲೆಬೇಳೆನ ಹಾಕಿದ್ದೀನಿ. ನಂತರ 5 ಹಸಿಮೆಣಸಿನಕಾಯಿನ ಸೇರಿಸ್ತಾ ಇದ್ದೀನಿ. ಎರಡು ಕಪ್ ಈರುಳ್ಳಿ, ಅಂದರೆ 2 ಈರುಳ್ಳಿನ ಯೂಸ್ ಮಾಡಿದ್ದೀನಿ. ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಇದು 1 ನಿಮಿಷ ತಗೊಳುತ್ತಷ್ಟೇ ಫ್ರೈ ಆಗೋದಕ್ಕೆ. ಮತ್ತು ನಾನು ಒಂದು 5 ಬೆಳ್ಳುಳ್ಳಿನ ಇಲ್ಲಿಗೆ ಸೇರಿಸ್ತಾ ಇದ್ದೀನಿ. ಬೆಳ್ಳುಳ್ಳಿನೂ ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅದರಿಂದ ನಾನಿಲ್ಲಿ ಬೆಳ್ಳುಳ್ಳಿನ ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆದ ನಂತರ ನಾನು ತೊಳೆದುಕೊಂಡಂತಹ ಮೆಂತ್ಯ ಸೊಪ್ಪನ್ನು ಸೇರಿಸ್ತೇನೆ. ಉಪ್ಪು ಕೂಡ ನಾವು ರುಚಿಗೆ ತಕ್ಕಷ್ಟು. ನಾನಿಲ್ಲಿ ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕಿದ್ದೀನಿ ಅಷ್ಟೇ. ಯಾಕಂದರೆ ಸೊಪ್ಪು ಬೆಂದ ನಂತರ ಅದು ಕ್ವಾಂಟಿಟಿ ಕಮ್ಮಿ ಆಗುತ್ತೆ. ಅದರಿಂದ ತೊಳೆದುಕೊಂಡಂತಹ ಮೆಂತ್ಯ ಸೊಪ್ಪನ್ನು ಇಲ್ಲಿಗೆ ಆ್ಯಡ್ ಮಾಡ್ತಾಯಿದ್ದೀನಿ. ಸೊಪ್ಪನ್ನು ಮಾತ್ರ ಚೆನ್ನಾಗಿ ಒಂದು 5-6 ಸಲ ತೊಳಿಬೇಕಾಗತ್ತೆ ನಾವು. ಸ್ವಲ್ಪ ಒಂದು 5 ನಿಮಿಷ ಮುಚ್ಚಿಟ್ರೆ ಇದು ರೆಡಿಯಾಗಿದೆ. ನೋಡಿ, ಜಸ್ಟ್ ನಾನು 5 ನಿಮಿಷ ಮುಚ್ಚಿಟ್ಟೆ, ಅಷ್ಟಕ್ಕೆ ಇದೆಲ್ಲ ಬೆಂದಿದೆ, ಎಲ್ಲ ನೀಟಾಗಿ ಬೆಂದಿದೆ. ಈಗ ನಾನು 1 ಸ್ಪೂನು ಕಡಲೆ ಹಿಟ್ಟನ್ನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ನಮಗೆ ನೀರಿನಂಶ ಜಾಸ್ತಿ ಇದ್ದರೆ 2 ಸ್ಪೂನ್ ಆ್ಯಡ್ ಮಾಡಬೇಕಾಗತ್ತೆ. ನೀರಿನಂಶ ಕಮ್ಮಿ ಇದ್ದರೆ 1 ಸ್ಪೂನ್ ಆ್ಯಡ್ ಮಾಡಿದ್ರೆ ಸಾಕು. ನಾನಿಲ್ಲಿ ಬರೀ 1 ಸ್ಪೂನ್ನ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಆಮೇಲೆ ನಾನು ತುರಿದಂತಹ 1 ಕಪ್ ತೆಂಗಿನ ತುರಿನ ಇಲ್ಲಿಗೆ ಸೇರಿಸ್ತಾ ಇದ್ದೀನಿ. ತೆಂಗಿನ ತುರಿನೂ ಅಷ್ಟೇ ಪಲ್ಯಕ್ಕೆ ತುಂಬ ರುಚಿ ಕೊಡುತ್ತೆ, ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ. ನೋಡಿ, ಮೆಂತ್ಯ ಸೊಪ್ಪಿನ ಪಲ್ಯ ರೆಡಿಯಾಗಿದೆ. ಚಪಾತಿ ಜೊತೆಗಂತೂ ತುಂಬಾ ಚೆನ್ನಾಗಿರುತ್ತೆ. ಮೆಂತ್ಯ ಪಲ್ಯ ರೆಡಿಯಾಗಿದೆ. ವಾರಕ್ಕೆ ಒಮ್ಮೆ ಆದರೂ ಇದನ್ನು ಮಾಡಿ ತಿಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು.